ಕರ್ನಾಟಕದ 4 ಆಡಳಿತ ವಿಭಾಗಗಳಲ್ಲಿ ಮೈಸೂರು ವಿಭಾಗವು ಅತ್ಯಂತ ಸಮೃದ್ಧ ಮತ್ತು ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿದೆ. ಕರ್ನಾಟಕದ ದಕ್ಷಿಣ ಭಾಗದಲ್ಲಿರುವ ಮೈಸೂರು ವಿಭಾಗವು ರಾಜ್ಯದ ಅತ್ಯಂತ ಪ್ರಮುಖ ಆಡಳಿತಾತ್ಮಕ ವಿಭಾಗಗಳಲ್ಲಿ ಒಂದಾಗಿದೆ. ಪ್ರಕೃತಿ ಸೌಂದರ್ಯ, ಐತಿಹಾಸಿಕ ಪರಂಪರೆ ಮತ್ತು ಶೈಕ್ಷಣಿಕ ಪ್ರಗತಿಗೆ ಈ ವಿಭಾಗ ಹೆಸರುವಾಸಿ. ಇದರ ಕೇಂದ್ರ ಕಚೇರಿ, ಸಾಂಸ್ಕೃತಿಕ ನಗರಿ, ಮೈಸೂರಿನಲ್ಲಿದೆ. ಒಳಗೊಂಡಿರುವ ಜಿಲ್ಲೆಗಳು. ಮೈಸೂರು ವಿಭಾಗವು ಒಟ್ಟು 8 ಜಿಲ್ಲೆಗಳನ್ನು ಒಳಗೊಂಡಿದೆ. ಮೈಸೂರು ವಿಭಾಗೀಯ ಕೇಂದ್ರ ಚಾಮರಾಜನಗರ, ಮಂಡ್ಯ, ಹಾಸನ, ಚಿಕ್ಕಮಗಳೂರು, ಕೊಡಗು, ದಕ್ಷಿಣ ಕನ್ನಡ, ಮಂಗಳೂರು, ಉಡುಪಿ. ಈ ವಿಭಾಗವು ವೈವಿಧ್ಯಮಯ ಭೂಪ್ರದೇಶವನ್ನು ಹೊಂದಿದೆ. ಮಲೆನಾಡು, ಕೊಡಗು ಮತ್ತು ಚಿಕ್ಕಮಗಳೂರಿನ ದಟ್ಟ ಅರಣ್ಯಗಳು ಮತ್ತು ಕಾಫಿ ತೋಟಗಳು. ಕರಾವಳಿ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಸುಂದರ ಸಮುದ್ರ ತೀರಗಳು. ಬಯಲು ಸೀಮೆ, ಮಂಡ್ಯ ಮತ್ತು ಮೈಸೂರಿನ ಫಲವತ್ತಾದ ಕೃಷಿ ಭೂಮಿ. ನದಿಗಳು, ಕಾವೇರಿ, ಹೇಮಾವತಿ, ನೇತ್ರಾವತಿ ಮತ್ತು ಕಪಿಲಾ ನದಿಗಳು ಈ ಭಾಗದ ಜೀವಾಳ. ಆರ್ಥಿಕತೆ ಮತ್ತು ಕೃಷಿ. ಕಾಫಿ ನಾಡು. ಭಾರತದ ಬಹುಪಾಲು ಕಾಫಿ ಕೊಡಗು ಮತ್ತು ಚಿಕ್ಕಮಗಳೂರಿನಲ್ಲಿ ಬೆಳೆಯಲಾಗುತ್ತದೆ. ಸಕ್ಕರೆ ನಾಡು. ಮಂಡ್ಯ ಜಿಲ್ಲೆಯು ಕಬ್ಬು ಮತ್ತು ಭತ್ತದ ಬೆಳೆಗೆ ಪ್ರಸಿದ್ಧವಾಗಿದೆ. ಬಂದರು ನಗರ. ಮಂಗಳೂರು ಕರ್ನಾಟಕದ ಪ್ರಮುಖ ರಫ್ತು ಮತ್ತು ಆಮದು ಕೇಂದ್ರವಾಗಿದೆ. ಪ್ರವಾಸೋದ್ಯಮ. ಇದು ವಿಭಾಗದ ಆರ್ಥಿಕತೆಗೆ ದೊಡ್ಡ ಕೊಡುಗೆ ನೀಡುತ್ತದೆ. ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕೇಂದ್ರಗಳು. ಶ್ರವಣಬೆಳಗೊಳ